ಬಾಲನ್ ಸರ್ ಹೇಳ್ತಾ ಇದ್ರು, ಯಾವುದೇ ಕೇಸಲ್ಲಿ ಸುಪ್ರೀಂ ಕೋರ್ಟ್ ವರ್ಗೂ ಹೋಗದೆ ಇರ್ತಕ್ಕಂಥವ್ರು ನಮ್ಮ ಸರ್ಕಾರ ಅಷ್ಟು ಇಂಟ್ರೆಸ್ಟ್ ತಗೊಂಡು ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಬೇರೆ ಕೆಲಸ ಮಾಡಿಸಿತ್ತು. ಇದ್ರಲ್ಲೂ ಅಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯಾರೋ ಲಾಯರ್ ಇಟ್ಟು ವಕೀಲರನ್ನ ಇದು ಮಾಡ್ತರು ಅಂತ ಹೇಳಿದ್ರು. ಅಂದ್ರೆ ಬಾಲನ್ ಸರ್ ಹೇಳಿದ್ದು ಅವ್ರು ಹೇಳಿದ್ದು. ಬಟ್ ಇನ್ನೊಂದೇನು ಬೇಸರ ಏನಪ್ಪಾ ಅಂತ ಅಂದ್ರೆ, ಈ ಕೇಸ್ ಬಗ್ಗೆ ಕೆಲವೊಂದಿಷ್ಟು ಜನಕ್ಕೆ ಇಷ್ಟೊಂದು ಇಂಟ್ರೆಸ್ಟ್, ಇಷ್ಟೊಂದು ಇದು, ಮತ್ತೆ ಅವ್ರನ್ನ ತೇಜೋವಧೆ ಇನ್ನೂ ಡಿಸೈಡ್ ಆಗಿಲ್ಲ. ಮೊದಲೇ ಏನೇನೋ ತೇಜೋವಧೆಗಳು ಹಂಗಾಯ್ತು ಹಿಂಗಾಯ್ತು, ಬಟ್ ನ್ಯೂಸ್ ಅವ್ರನ್ನ ಅಂತ ಹೇಳ್ತಿಲ್ಲ, ಒಂದಿಷ್ಟು ಕಾಣದ ಕೈಗಳು ಇನ್ಕ್ಲೂಡೆಡ್ ಕೆಲವು ನ್ಯೂಸ್ ಚಾನೆಲ್ ನವರು ಕೂಡ ಏನಂತಾರೆ ಗಡುವ ಬೆಳೆದಂಗ್ ಬೆಳೆದಿದ್ದಾನೆ, ಗಡುವ ಬಡವ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಹೇಳಿದ್ರಲ್ಲ, ಅಂತವ್ರೆಲ್ಲ ಅವರೇ ಗಡುವುಗಳಾಗೆ ಇದ್ದಾರೆ ಅವ್ರು ಇನ್ನೂನು. ಓಕೆನಾ? ಅವೆಲ್ಲ ನಾವು ಇಲ್ಲಿ ಸಮಾಜದ ಹಿತರಕ್ಷಣೆಯನ್ನ ಮೀಡಿಯಾದವರು ಗಡುವ ಪಡುವ ಅಂತ ಮಾತಾಡ್ತಕ್ಕಂಥ ಮಾತು ಸರಿನಾ ಮೇಡಮ್ ನವರೇ? ಸಮಾಜದ ಹಿತರಕ್ಷಣೆ ಪದ ಬಳಕೆ ಅದನ್ನೇ ನಾನು ಹೇಳ್ತಾ ಇರೋದು ಸರ್. ಈಗ ನಾನು ತಳ್ಳಗಿದ್ದೀನಿ, ಪರುಕೆ ಕಡ್ಡೆ ಅಂತಾರೆ, ಕಡ್ಡಿ ಅಂತಾರೆ, ಮಾತಾಡ್ಬೇಕು ಇಲ್ಲ ಅಂತ ಅಲ್ಲ ಹೇಳ್ತಾ ಇದ್ದೀರಿ. ದಾರಿಲಿ ಹೋಗೋನ್ನ ಏನೋ ಕಟ್ಟಿಗಿದಾನೆ ತೆಳ್ಳಗಿದಾನೆ ಅಂದ್ರೆ ಓಕೆ, 100 ಜನ ಲಕ್ಷಾಂತರ ಜನ ಒಬ್ಬ ಪ್ರೀತಿಸುವಂತ ಒಬ್ಬ ವ್ಯಕ್ತಿನ ಒಂದು ಆರೋಪದಡಿ ಇದಾಗಿದ್ದಾರೆ ಅಂದ್ರೆ ಏನ್ ಆರೋಪ ಇದೆ ಅಷ್ಟೇ ಮಾತಾಡ್ಬೇಕು, ಏನ್ ಆರೋಪ ಇದೆ ಅಷ್ಟೇ ಮಾತಾಡ್ಬೇಕು ಸರ್. ಆಯ್ತು, ಇಷ್ಟೊಂದು ಜವಾಬ್ದಾರಿ ಇಟ್ಕೊಂಡ್ ಬಂದಿದ್ದಾರೆ. ಒಬ್ಬ ಲೈಟ್ ಬಾಯ್ ಆಗ್ಬಿಟ್ಟು ಅಷ್ಟೊಂದೆಲ್ಲ ಕಷ್ಟಪಟ್ಟು ಉಪವಾಸ ವನವಾಸ ಎಲ್ಲಾ ಮಾಡ್ಕೊಂಡ್ ಬಂದ್ರು, ಆಯ್ತಾ? ಇದ್ ಯಾಕೆ ಇವರು ಈ ಒಂದು ಕೊಲೆ ಕೇಸ್ ನಲ್ಲಿ ಯಾಕೆ ಪೊಲೀಸಿಗೆ ಡೈರೆಕ್ಟ್ ಆಗಿ ಹೋಗ್ಲಿಲ್ಲ? ಯಾಕೆ ಇವರೇ ನಿರ್ಧಾರ ತಗೊಂಡ್ರು? ನೀವು ಹೊರಗಡೆ ಓಡಾಡ್ತಾ ಇದೆ ಕ್ವಶನ್ ಕೇಳ್ತಿದ್ದೀರಾ, ಅದೇ ತಪ್ಪು. ಇಲ್ಲಿ ಏನಾಗಿದೆ ಗೊತ್ತಾ, ಒನ್ ಸೈಡ್ ಸ್ಟೋರಿ ಅಷ್ಟೇ ಗೊತ್ತು ಜನರಿಗೆ. ಮತ್ತೆ ಪೊಲೀಸಿಗೆ ಹೋಗಿದ್ರ, ಹೇಳಿದ್ರ, ಕಂಪ್ಲೇಂಟ್ ಮಾಡಿದ್ರ ದರ್ಶನ್? ಇಲ್ಲಿ ಕೇಳಿಸ್ಕೊಳ್ಳಿ, ನೀವ್ ಹೇಳ್ತಿದ್ರೆ ಪೊಲೀಸ್ ಯಾಕೆ ಸರೆಂಡರ್ ಆಗಿಲ್ಲ, ಬೇರೆಯವ್ರನ್ನ ಯಾಕೆ ಸರೆಂಡರ್ ಮಾಡಿದ್ರು ಅನ್ನೋದು ಹೇಳ್ತಾ ಇದ್ದಾರೆ. ಸರೆಂಡರ್ ಆಗಿಲ್ಲ ಅಂತ ಅಲ್ಲ ಸರ್ ನಾನು ಹೇಳ್ತಿರೋದು. ಮೊದಲನೇ ಸಲನೇ ಪವಿತ್ರಾಗಿ ಈ ರೀತಿ ಬರ್ತಾ ಇದೆ ಬ್ಯಾಡ್ ಕಮೆಂಟ್ಸ್ ಅಂದ ಮೇಲೆ ಯಾಕೆ ಇವರು ಪೊಲೀಸ್ ಸ್ಟೇಷನ್ ಗೆ ಹೋಗ್ಲಿಲ್ಲ ಅಂತ ನಾನು ಕೇಳ್ತಾ ಇರೋದು. ಯಾಕೆ ಹೋಗ್ಲಿಲ್ಲ? ಕ್ಷುಲ್ಲಕ ಕಾರಣಕ್ಕೆ ಏನೇನೋ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. ಕರೆಕ್ಟ್. ಅದ್ರ ಬದಲು ಇವರು ಯಾಕೆ ಡೈರೆಕ್ಟ್ ಆಗಿ ಇದನ್ನ ಮಾಡಕ್ ಹೋದ್ರು ಅಂತ ಕೇಳ್ತಿರೋದು. ಅಲ್ಲ ಮೇಡಮ್, ಇದು ಮಾಡಕ್ ಹೋದ್ರೆ ಹೆಂಗಿದೆ ಅಂದ್ರೆ ಮೇಡಮ್ ನೀವು ರೋಡ್ ನಡೀತಿರ್ತಾರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ಇಲ್ಲಿ ಒಂದ್ ನಿಮಿಷ ಈಗ ಹೆಂಗೆ ನೀವು ಹೇಳೋ ಮಾತಿದೆ, ಈಗ ರೋಡ್ ನೀವು ನಡ್ಕೊಂಡು ಹೋಗ್ತಿರ್ತಾರ, ಸಡನ್ ಆಗಿ ಒಂದು ಸ್ಲಿಪ್ ಆಗಿ ಬೀಳ್ತೀರಾ, ಬಿದ್ದಿದ ತಕ್ಷಣ ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀರಾ, ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀರಾ? ಸ್ಟೇಟ್ಮೆಂಟ್ ನ ಇದ್ ಮಾಡ್ಬೇಡಿ. ಕ್ಷುಲ್ಲಕ ಕಾರಣ ಅಂತ ಹೇಳಿದ್ದು ಮರ್ಡರ್ ಕೇಸ್ ಅಲ್ಲ, ಮರ್ಡರ್ ಕೇಸ್ ಕ್ಷುಲ್ಲಕ ಕಾರಣ ಅಲ್ಲ, ಯಾಕಂದ್ರೆ ರಾಂಗ್ ಸ್ಟೇಟ್ಮೆಂಟ್ ಆಗಬಾರ್ದು. ನಾನು ಹೇಳಿದ್ದು ಅದು ಮೆಸೇಜ್ ಮಾಡಿದ್ದನ್ನ ಬೇರೆ ತರ ಹ್ಯಾಂಡಲ್ ಮಾಡಬಹುದಿತ್ತು ಅಂತ ಹೇಳಿದ್ದಷ್ಟೇ. ಅದನ್ನೇ ನಾನು ಹೇಳ್ತಾ ಇರೋದು ಸರ್. ಬಿದ್ದಿದ ತಕ್ಷಣ ಮೇಡಮ್ ಯಾರೋ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಲ್ಲ, ಹಂಗೇನೆ ಕೆಲವೊಂದು ವಿಷಯನ ಯಾರೋ ಸಡನ್ ಆಗಿ ಸ್ಟೇಷನ್ ಗಂಟೆ ಯಾರು ಹೋಗಲ್ಲ, ಸಾಧ್ಯವಾದಷ್ಟು ಅದನ್ನ ಅಲ್ಲೇ ಸಾಲ್ವ್ ಮಾಡಕ್ ನೋಡ್ತಾರೆ. ಆದ್ರೆ ಬಿದ್ದಿದ ತಕ್ಷಣ ಯಾರು ಹಾಸ್ಪಿಟಲ್ಗೆ ಹೋಗಲ್ಲ ಅಲ್ವಾ? ಹಂಗೆ ಮೆಸೇಜ್ ಬಂದ ತಕ್ಷಣ ಸ್ಟೇಷನ್ ಯಾರು ಹೋಗಕ್ ಆಗಲ್ಲ ಮೇಡಮ್. ಮೇಡಮ್ ಒಂದ್ ನಿಮಿಷ ಮೇಡಮ್, ಈಗ ನಮ್ಮ ಅಕ್ಕನ ತಂಗಿನ ಆಗಿದ್ರೆ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ನಿಮ್ಗೆ ಒಬ್ರು ಅಣ್ಣ ಇದ್ರು ಸರ್, ಒಂದ್ ನಿಮಿಷ, ನಿಮ್ಗೆ ಒಬ್ರು ಅಣ್ಣ ಇದ್ರು, ನಿಮ್ಗೆ ಒಂದ್ ಮೆಸೇಜ್ ಬಂತು, ಮೆಸೇಜ್ ಬಂದಿದ ತಕ್ಷಣ ನಿಮ್ಮ ಅಣ್ಣ ಸ್ಟೇಷನ್ಗೆ ಹೋಯ್ತಲ್ಲ, ನೀವು ಹೋಯ್ತೀರಾ? ನಿಮ್ಮ ಅಣ್ಣ ಏನ್ ಮಾಡ್ತಾಳೆ, ಯಾವ ತಂಗಿ ಮೆಸೇಜ್ ಮಾಡ್ತಾರಂತ ಫಸ್ಟ್ ಹುಡುಕಿಸ್ತಾರೆ. ಕೇಳಿ ಸರ್, ಇದುವರೆಗೂ ನಾನು ಜರ್ನಲಿಸ್ಟ್ ಆಗಿ ಈಗ 6 ವರ್ಷ ಆಗ್ತಾ ಬಂತು, ಇದುವರೆಗೂ ನನ್ಗೆ ಏನೇ ಒಂದು ಬ್ಯಾಡ್ ಕಮೆಂಟ್ ಬಂದ್ರು ಅಥವಾ ಯಾರೇ ಒಬ್ರು ನನಗೆ ಫೇಕ್ ಅಕೌಂಟ್ ಅಲ್ಲಿ ಮೆಸೇಜ್ ಮಾಡಿದ್ರು ನಾನೇ ಖುದ್ದಾಗಿ ರಿಪ್ಲೈ ಮಾಡ್ತೇನೆ ಹೊರತು ಇದುವರೆಗೂ ನಾನು ಯಾರ ಮುಂದೆ ಹೋಗಿ. ಮೇಡಮ್ ಅವ್ರು ಏನಪ್ಪಾ ಅಂದ್ರೆ ಖುದ್ದಾಗಿ ಅವರೇ ರಿಪ್ಲೈ ಮಾಡ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಅವರು ಪ್ರೊಫೆಷನಲ್ ಜರ್ನಲಿಸ್ಟ್ ಆಗಿ ನೀವು ಲೆಟ್ ಮಿ ಕಂಪ್ಲೀಟ್ ಮೇಡಮ್ ಅವರೇ, ಲೆಟ್ ಮಿ ಕಂಪ್ಲೀಟ್. ನೀವೊಬ್ರು ಜರ್ನಲಿಸ್ಟ್ ಆಗಿ ನೀವು ಬೇರೆಯವ್ರನ್ನ ಎದುರಿಸ್ತಕ್ಕಂತಹ ಬೆದರಿಸ್ತಕ್ಕಂತಹ, ಓಕೆನಾ, ಯಾರಿಗೆ ಆಗ್ಲಿ ನೀವೇ ಆಗ್ಲಿ ಡೈರೆಕ್ಟ್ ಆಗಿ ಹೋಗಿ ಮೆಸೇಜ್ ಮಾಡ್ತಕ್ಕಂತಹ ಒಂದು ಬುದ್ಧಿಯನ್ನ ತಾವು ಹೊಂದಿದ್ದೀರಿ. ಆದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳುಗಳು ಕೂಡ ಇದೇ ಬುದ್ಧಿ ಹೊಂದಿರಲ್ಲ ಮೇಡಮ್ ನವರೇ. ಕೆಲವರು ನಿಮ್ಮಷ್ಟು ಸ್ಟ್ರಾಂಗ್ ಆಗಲ್ಲ. ಏನ್ ಮೇಡಮ್ ನವರೇ, ಪವಿತ್ರ ಅವ್ರು ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳೋದಕ್ಕೆ ಹೋಗ್ಬೇಡಿ. ಅಲ್ಲ ನೀವು ಸ್ಟ್ರಾಂಗ್ ಇದಾರೆ ವೀಕ್ ಇದಾರೆ ಅಲ್ಲ, ಪವಿತ್ರ ಅವರು ಸ್ಟ್ರಾಂಗ್ ಇರೋದಕ್ಕೇನೆ ಅವನ್ಗೆ ಫಸ್ಟ್ ಎದುರಿಸಿದ್ದಾರೆ. ಏನಂತ ಇದಲ್ಲ ಅದಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಕೆಲವು ಕಾನ್ವರ್ಸೇಷನ್ಸ್ ಆಗಿದಾವೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ವಾ ಅನ್ಸುತ್ತೆ. ಮೇ ಬಿ ಪವಿತ್ರ ಅವರು ಅಲ್ಲ ಏನು ಪವಿತ್ರ ಅವ್ರ ಸುದ್ದಿ ಹೇಗಾಯ್ತು ಅಂತ ಯಾವ ಸುದ್ದಿ, ಯಾವ ಕಾರಣಕ್ಕೋಸ್ಕರ ಒಂದು ಯುದ್ಧ ಶುರುವಾಯ್ತು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಅಲ್ಲ ಮೇಡಮ್ ನವರೇ, ಇದನ್ನ ಎದುರಿಸಿದ್ದಾರೆ. ನಮ್ಗೆ ಪವಿತ್ರ ಅವರ ವಿಚಾರ ಬೇಡ ಇಲ್ಲಿ. ಪವಿತ್ರ ಅವರ ವಿಚಾರ ಮಾತಾಡೋದಕ್ಕೆ ನಾವ್ ಇಲ್ಲಿಗೆ ಬಂದಿಲ್ಲ. ಯಾಕೆ ಅಂತಂದ್ರೆ ನಮಗೆ ಅಪ್ಪಟ ದರ್ಶನ್ ರವರ ಅಭಿಮಾನಿಗಳಾಗಿ ದರ್ಶನ್ ರವರ ಬಗ್ಗೆ ಮಾತ್ರ ಮಾತಾಡೋದಕ್ಕೆ ಬಂದಿದ್ದೇವೆ. ಅದ್ರ ಬಗ್ಗೆ ಮಾತಾಡೋಣ.
ಆಯ್ತು, ಅಕ್ಕ ತಮ್ಮ ಅಣ್ಣ ತಂಗಿ ಹೇಳ್ತಿದ್ರ ಅಲ್ವಾ, ಈಗ ನೀವು ಅಕ್ಕ ತಂಗಿಗ್ ಮೆಸೇಜ್ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರ. ಹಾಗಿದ್ರೆ ಪವಿತ್ರ ಅವರು ದರ್ಶನ್ ಅವರು ಏನಾಗ್ಬೇಕು? ಅವ್ರು ಬಂದಾಗ ಅವ್ರನ್ನೇ ಕೇಳಿ, ಸರ್ ತಾವು ಮತ್ತೆ ಪವಿತ್ರ ಗೌಡ ಅವರು ನೀವು ಅವ್ರು ಏನಾಗ್ಬೇಕು? ನಮಗೆ ಫ್ರೆಂಡ್ಶಿಪ್ ಅನ್ನೋದಿದೆ ಮೇಡಮ್ ಅವರೇ, ನಾವು ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇದ್ದೇವೆ. ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇದ್ದೇವೆ. ಫ್ರೆಂಡ್ಶಿಪ್ ಅಂತ ಹೇಳ್ತಿದ್ರ ಅಲ್ವಾ? ಕಳೆದ ಬಾರಿ ಅವ್ರು ಏನು ಇದನ್ನಾಗಿರುತ್ತಲ್ವಾ, ನನ್ನ ಪತಿ ಅಂತಂದ್ ಹೇಳ್ಬಿಟ್ಟು ಕೊಟ್ಟಿರೋದು ಯಾರು? ಪವಿತ್ರ ಗೌಡ ಅವರು ಅಲ್ಲಿ ಕೋರ್ಟ್ ಅಲ್ಲಿ ಕೊಟ್ಟಿರೋದು ಮೇಡಮ್ ನವರೇ. ನಮ್ಮ ಕಣ್ಣಿಗೆ ದರ್ಶನ್ ರವರು ಇವತ್ತಿನವರೆಗೂ ಎಲ್ಲೂ ಕೂಡ ಯಾವುದೇ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಾಗ್ಲಿ ಅಥವಾ ಪರ್ಸನಲ್ ಆಗಿ ಅವರ ಅಭಿಮಾನಿ ಬಳಗಕ್ಕಾಗ್ಲಿ ಅಧಿಕೃತವಾಗಿ ನೋಡಪ್ಪ ಪವಿತ್ರ ಗೌಡ ನಮ್ಮ ಪತ್ನಿ ಅಂತ ಅನ್ಬಿಟ್ಟು ಎಲ್ಲೂ ಅಧಿಕೃತವಾಗಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ದರ್ಶನ್ ರವರು ನಮಗೆ ದರ್ಶನ್ ರವರು ನೀವು ಮಾತಾಡ್ತಾ ಇರೋ ರೀತಿನೇ ಇಲ್ಲಿ ಪತ್ನಿ ಇನ್ನೊಂದು ಮತ್ತೊಂದು ಅಲ್ಲ ಪ್ರಶ್ನೆ. ಯಾಕಂದ್ರೆ ಅದು ಏನು ಅದು ಅವರವರ ವಿಚಾರ, ಅದ್ರ ಬಗ್ಗೆ ಅಲ್ಲ ಸರ್, ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿರುವಂತ ಸಲ್ಲಿಕೆಯಲ್ಲಿ ಅವರು ಹೇಳಿರೋದು ಪತಿ ಅಂತ ಒಪ್ಕೊಂಡಿರೋದು ಪವಿತ್ರ ಗೌಡ ಅವರು ದರ್ಶನ್ ಅವ್ರನ್ನ. ದರ್ಶನ್ ಪವಿತ್ರ ಗೌಡ ಏನಾಗಬೇಕು ಅಂತ ಚರ್ಚೆ ಮಾಡಕ್ ನಾನು ಇಲ್ಲಿ ಕೂತಿಲ್ಲ. ದರ್ಶನ್ ಅವರೇ ಬೇಲ್ ಕ್ಯಾನ್ಸಲ್ ಆಯ್ತು, ಆದ್ರೆ ಯಾವ ಕೇಸ್ಗೆ ಕೂತ್ಕೊಂಡಿರೋದು ಈಗ ನೀವು ಇಲ್ಲಿ? ಹೌದು, ದರ್ಶನ್ ಅವರು ಯಾವ ಕೇಸಿಗೆ ಈಗ ಒಳಗಾಗಿರೋದು? ರೇಣುಕಾ ಸ್ವಾಮಿಯ ವಿಚಾರದಲ್ಲಿ ದರ್ಶನ್ ರವರು ಒಳಗಡೆ ಹೋಗಿದ್ದಾರೆ. ಯಾರು ಕೊಲೆ ಗಂಗಾ ಅವರೇ ಬಹಳ ಚೆನ್ನಾಗಿದೆ. ಆಕ್ಚುಲಿ ಏನಂದ್ರಲ್ಲ ನೀವು ಇನ್ನೊಂದ್ಸರಿ ಹೇಳಿ, ಯಾಕೆ ಕೊಲೆ ಕೇಸ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ? ಯಾರು? ದರ್ಶನ್ ರವರು ದರ್ಶನ್ ರವರು ಕೊಲೆ ಕೇಸ್ನಲ್ಲಿ ಆರೋಪ ಏನು ಅಪರಾಧಿಯಾಗಿ ಇದ್ದಾರೆ ಅಂತ ಅನ್ಬಿಟ್ಟು ಏನಾದ್ರು ನಿಮ್ಗೆ ಹೇಳಿದ್ರಾ ಅಥವಾ ಕೋರ್ಟ್ ಏನಾದ್ರು ಬಂದು ಹೇಳಿದ್ಯಾ ನಿಮ್ಗೆ? ಅಲ್ಲಿ ದರ್ಶನ್ ರವರು ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಜರ್ನಲಿಸ್ಟ್ ಗಂಗಾ ಅವರೇ, ತಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಅಲ್ಲಿ ಯಾವ್ದೋ ಒಂದು ಕೊಲೆ ಆಗ್ತಾ ಇತ್ತು ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡಿದ್ದಾನೆ. ಅಲ್ಲ, ಇಲ್ಲಿ ಕಂಪ್ಲೀಟ್ ಮಾಡ್ಬೇಕು, ಇಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಬೇಕು. ಒಬ್ಬ ಯಾರೋ ಒಬ್ಬ ಕೊಲೆ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡಿರ್ತಕ್ಕಂಥವ್ನ ಮೇಲೂ ಕೇಸ್ ಆಗತ್ತೆ. ಅಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಮೇಲೂ ಕೇಸ್ ಆಗುತ್ತೆ. ಅವನನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ದರ್ಶನ್ ರವರು ಜೈಲಿಗೆ ಹಾಕಿರ್ಬೋದು. ದರ್ಶನ್ ರವ್ರನ್ನ ನೀವ್ ಹೆಂಗ್ ಹೇಳ್ತೀರಿ? ದರ್ಶನ್ ರವರು ನೀವ್ ಇದನ್ ಮಾಡಿದ್ದಾರೆ ಅದನ್ನ ಮಾಡಿದ್ದಾರೆ ಅಂತ ನೀವ್ ಹೆಂಗ್ ಹೇಳ್ತೀರಿ? ಕೋರ್ಟ್ ಏನಂತ ಹೇಳಿದೆ? ಕೋರ್ಟ್ ಏನಂತ ಹೇಳಿದೆ? ದರ್ಶನ್ ಕೊಲೆ ಮಾಡಿದ್ದಾನೆ ಅಂತ ಹೇಳಿದೇನ್ರಿ? ದರ್ಶನ್ ರವರು ಕೊಲೆ ಮಾಡಿದೆ ಅಂತ ಹೇಳಿದಾರ? ಕೊನೆದಾಗ ಏನಪ್ಪಾ ಅಂದ್ರೆ, ಈಗ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದು ಒಂದಿಷ್ಟು ನಿರಳ ಆಗಿದೆ. ಏನಪ್ಪಾ ಅಂತಂದ್ರೆ, ಟ್ರಯಲ್ ತುಂಬಾ ಡಿಲೇ ಆಗ್ತಾ ಇತ್ತು. ಬೇಗ ಟ್ರಯಲ್ ಬೇಗ ಮುಗಿಲಿ, ಆರೋಪಿನೋ ನಿರಪರಾಧಿನೋ ಅದೇನೋ ತೀರ್ಪು ಕೊಡ್ಲಿ ಕಾನೂನಲ್ಲಿ ಇನ್ನೊಂದು ಅವರು ಇತ್ತು ಮೈಂಡಲ್ಲಿ ಒಂದು, ಅದು ಸಿಕ್ಕಿದೆ. ಬಟ್ ನನಗೆ ಜೈಲಲ್ಲೇ ನಾನು ಡಿಸೈಡ್ ಆಗೋವರೆಗೂ ಜೈಲಲ್ಲೇ ಇರಬೇಕಲ್ಲ, ಅಟ್ಲೀಸ್ಟ್ ಹೊರಗಡೆ ಇಟ್ಬಿಡಿ, ಟ್ರಯಲ್ ಮಾಡಿ, ಕಾನೂನು ಏನು ಕೊಡುತ್ತೋ ಅದು ತೀರ್ಪು ನಾನು ರೆಡಿ ಇದೀನಿ ಅಂತಾನು ಹೇಳಿದ್ರು. ಸೊ ಅದರಲ್ಲಿ ಸೋಲಾಗಿದೆ ಅಂದ್ರೆ ಅಟ್ಲೀಸ್ಟ್ ಅಲ್ಲಿ ಇರಿ ಅಂತ ಹೇಳಿದ್ದಾರೆ. ಮೇಡಮ್ ಇನ್ನೊಂದೇನಂದ್ರೆ ನಮ್ ಕೊನೆ ಮಾತೇನಂದ್ರೆ, ನಮ್ಮ ಡಿ ಬಾಸ್ ಯಾರು 1000 ಜನ 1000 ಮಾತಾಡ್ಲಿ, ಅವ್ರು ಒಂದು ಒಳ್ಳೆ ದಿನ ಸಿಗ್ಬೇಕು, ಒಂದು ಬೇಲಾಗಿ ಆದಷ್ಟು ಬೇಗ ಈಚೆ ಬರೋಕೆ ಅನ್ನೋದು ನಮ್ಮ ಆಸೆ ಮೇಡಮ್. ಮೇಡಮ್ ಅವರೇ, ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ, ಆದಷ್ಟು ಬೇಗ ಈಗೇನ್ ಫಸ್ಟ್ ಆಫ್ ಆಲ್ ಬೇಲ್ ಕ್ಯಾನ್ಸಲ್ ಆಗಿದೆಯಲ್ಲ, ಅದು ಕೂಡ ಒಂದು ಲೆಕ್ಕದಲ್ಲಿ ಒಳ್ಳೇದೇನೆ. ಆದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಖಂಡಿತವಾಗಿ ಇವತ್ತಲ್ಲ, ಇನ್ನು 5 ವರ್ಷ ಬಿಟ್ಟು ಬಂದ್ರು ಅವ್ರನ್ನ ಒತ್ಕೊಂಡು ರಾಜರ ತರನೇ ಮೆರೆಸ್ತೀವಿ, ರಾಜರ ತರನೇ ರಾಜ ಗಾಂಭೀರ್ಯದಲ್ಲೇ ಕರ್ಕೊಂಡು ಹೋಗ್ತೀವಿ. ಅವ್ರು ಏನೇ ಮಾಡಿದ್ರು ಒಳ್ಳೆ ಕೆಲಸವಾಗಿನೇ ಮಾಡಿರ್ತಾರೆ. ಇದೊಂದು ವಿಚಾರವಾಗಿ ಏನಿದೆ, ಕಾನೂನಾತ್ಮಕವಾಗಿ ಆರೋಪ ಮುಕ್ತರಾಗಿ ಬೇಗ ಹೊರಗಡೆ ಬರ್ಲಿ ಅಂತ ಕೇಳ್ಕೊಂತೀವಿ ಮೇಡಮ್. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.